ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ. ನಮಸ್ಕಾರ ಸ್ನೇಹಿತರೆ, ಅದೃಷ್ಟ ಸೂತ್ರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ಒಂದು ಸಣ್ಣ ಕೆಲಸ ಮಾಡಿ. ನಿಮ್ಮ ಮನೆಯಲ್ಲಿ ಯಾವತ್ತೂ ಹಣದ ಕೊರತೆ ಬರಬಾರ್ದು, ಆ ತಾಯಿ ಮಹಾಲಕ್ಷ್ಮಿ ನಿಮ್ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಈಗಲೇ ಈ ಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಲೈಕ್ ನಿಮ್ಮ ಮನಸ್ಸಿನ ಸಂಕಲ್ಪವನ್ನ ತೋರಿಸುತ್ತೆ. ಇವತ್ತು ಯಾರಿಗೆಲ್ಲ ನಿಜವಾಗ್ಲೂ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು ಅಂತ ನೋಡೋಣ. ಮತ್ತು ಇವತ್ತು ನಾನು ನಿಮ್ಗೆ ಹೇಳ್ತಿರೋ ವಿಷಯ ಎಷ್ಟು ಪವರ್ಫುಲ್ ಅಂದ್ರೆ ಇದನ್ನ ಕೇಳಿದ ಮೇಲೆ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತೆ. ಅದಕ್ಕಾಗಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡುವ ಶಪಥ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಜೈ ಮಹಾಲಕ್ಷ್ಮಿ ಅಂತ ಬರೀರಿ. ಆ ತಾಯಿಯ ಹೆಸರೇಳಿ ಇವತ್ತಿನ ಅದ್ಭುತವಾದ ವಿಡಿಯೋವನ್ನ ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ಪ್ರಪಂಚ ಹೇಗಾಗಿದೆ ನೋಡಿ. ಹೊರಗಡೆ ನೋಡಕ್ಕೆ ಎಲ್ಲರ ಲೈಫ್ ಕಲರ್ಫುಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಂಡ ಹೆಂಡತಿ ನಗ್ತಾ ಇರೋ ಫೋಟೋ ಹಾಕ್ತಾರೆ, ಸ್ಟೇಟಸ್ ಹಾಕ್ತಾರೆ. ಆದ್ರೆ ಮನೆ ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ನಿಜವಾದ ನೆಮ್ಮದಿ ಅನ್ನೋದೇ ಇರಲ್ಲ. ಗಂಡ ಆಫೀಸ್ನಿಂದ ಬರ್ತಾನೆ, ಸೋಫಾ ಮೇಲೆ ಕೂತ್ಕೊಂಡು ಫೋನ್ ನೋಡ್ತಾನೆ. ಹೆಂಡತಿ ಅಡುಗೆ ಮನೆಯಲ್ಲಿ ಏನೋ ಮಾಡ್ತಾ ಇರ್ತಾಳೆ, ಅಥವಾ ಆಕೆಯೂ ಫೋನ್ ನೋಡ್ತಾ ಇರ್ತಾಳೆ. ಇಬ್ಬರ ಮಧ್ಯೆ ಮನಸ್ಪಿಚ್ಚಿ ಮಾತುಕತೆ ನಡೆದು ವರ್ಷಗಳೇ ಆಗಿರೋ ಹಾಗಿರುತ್ತೆ. ಬರೀ ಊಟ ಆಯ್ತಾ? ಆಯ್ತು. ಮಕ್ಳು ಮಲಗಿದ್ರಾ? ಹ್ಞೂ, ಮಲಗಿದ್ರು. ಇಷ್ಟೇನಾ ದಾಂಪತ್ಯ? ಚಾಣಕ್ಯರು ಒಂದು ಕಟುವಾದ ಸತ್ಯವನ್ನ ಹೇಳ್ತಾರೆ. ದಾಂಪತ್ಯದಲ್ಲಿ ಮೌನ ಬಂದ್ರೆ ಅದು ಮರಣಕ್ಕಿಂತ ಭಯಂಕರ ಅಂತ. ನಿಮ್ಗೂ ಕೂಡ ನಿಮ್ಮ ಜೀವನದಲ್ಲಿ ಹೀಗೆ ಅನಿಸ್ತಿದ್ಯಾ? ನನ್ನ ಗಂಡ ಅಥವಾ ಹೆಂಡತಿ ನನ್ನನ್ನ ಅರ್ಥ ಮಾಡ್ಕೊಳ್ತಿಲ್ಲ, ನಾವು ಒಂದೇ ಮನೆಯಲ್ಲಿದ್ರೂ ಅಪರಿಚಿತರ ತರ ಇದ್ದೀವಿ ಅಂತ ನಿಮ್ಗೂ ಫೀಲ್ ಆಗ್ತಿದ್ರೆ ಮುಚ್ಚುಮರೆಯಿಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ. ನಿಮ್ಮ ನೋವು ನಮಗೆ ಅರ್ಥ ಆಗುತ್ತೆ. ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ. ಇದರಿಂದ ನಮಗೆ ನಿಮಗಾಗಿ ಇನ್ನೂ ಹೆಚ್ಚು ಪರಿಹಾರಗಳನ್ನ ತರಲು ಸಹಾಯ ಆಗುತ್ತೆ. ಇದಕ್ಕೊಂದು ಪುಟ್ಟ ಉದಾಹರಣೆ ಕಥೆ ಹೇಳ್ತೀನಿ ಕೇಳಿ. ತುಂಬಾ ಮುಖ್ಯವಾದ ಕಥೆ ಇದು. ಒಮ್ಮೆ ಒಬ್ಬ ಶ್ರೀಮಂತ ವ್ಯಾಪಾರಿ ಆಚಾರ್ಯ ಚಾಣಕ್ಯರ ಹತ್ರ ಬರ್ತಾನೆ. ಅವನ ಮುಖದಲ್ಲಿ ನಗು ಅನ್ನೋದೇ ಇರಲ್ಲ. ಅವನು ಹೇಳ್ತಾನೆ, ಆಚಾರ್ಯರೇ, ನನ್ನ ಹತ್ರ ಕೋಟಿ ಕೋಟಿ ಹಣ ಇದೆ. ಊರಿನಲ್ಲಿ ದೊಡ್ಡ ಬಂಗಲೆ ಇದೆ. ಕೆಲಸಕ್ಕೆ 10 ಜನ ಆಳುಗಳಿದ್ದಾರೆ. ಆದ್ರೆ ನನಗೆ ರಾತ್ರಿ ನಿದ್ದೆ ಬರ್ತಿಲ್ಲ. ಮನೆಗೆ ಹೋದ್ರೆ ನರಕ ಅನ್ಸುತ್ತೆ. ಹೆಂಡತಿ ಮುಖ ನೋಡಿದ್ರೆ ಜಗಳ ಆಗುತ್ತೆ. ಅವಳು ಯಾವಾಗ್ಲೂ ಕಿರಿಕ್ ಮಾಡ್ತಾಳೆ. ನನ್ನ ನೆಮ್ಮದಿ ಎಲ್ಲಿ ಹೋಯ್ತು? ನನ್ನ ಹಣಕ್ಕೆ ಬೆಲೆ ಇಲ್ವಾ ಅಂತ ಅಳ್ತಾನೆ. ಆಗ ಚಾಣಕ್ಯರು ನಗ್ತಾ ಅವನಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ನೀನು ನಿನ್ನ ವ್ಯಾಪಾರದಲ್ಲಿ ಇಷ್ಟೊಂದು ಲಾಭ ಮಾಡ್ಕೊಳ್ಳೋಕೆ, ಹಣ ಸಂಪಾದನೆ ಮಾಡೋಕೆ ದಿನಕ್ಕೆ ಎಷ್ಟು ಗಂಟೆ ಕಷ್ಟಪಡ್ತೀಯಾ ಅಂತ. ವ್ಯಾಪಾರಿ ಹೇಳ್ತಾನೆ, ಸ್ವಾಮಿ, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದರೆ ರಾತ್ರಿ 10 ಗಂಟೆವರೆಗೂ ವ್ಯಾಪಾರ ಅಂತ ಓಡ್ತೀನಿ. ದಿನಕ್ಕೆ 14ರಿಂದ 16 ಗಂಟೆ ದುಡಿತೀನಿ. ಆಗ ಚಾಣಕ್ಯರು ಹೇಳ್ತಾರೆ, ಸರಿ, ಹಾಗಾದ್ರೆ ನಿನ್ನ ಮನೆಯಲ್ಲಿ ನೆಮ್ಮದಿ ಬೇಕು ಅಂದ್ರೆ ನಿನ್ನ ಪತ್ನಿಗಾಗಿ, ಆಕೆಯ ಸಂತೋಷಕ್ಕಾಗಿ ದಿನಕ್ಕೆ ಎಷ್ಟು ನಿಮಿಷ ಕೊಡ್ತೀಯಾ ಅಂತ. ಆಗ ವ್ಯಾಪಾರಿ ತಲೆ ತಗ್ಗಿಸ್ತಾನೆ. ಅವನ ಹತ್ರ ಉತ್ತರ ಇಲ್ಲ. ಅವನು ಹೇಳ್ತಾನೆ, ಗುರುಗಳೇ, ಮನೆಗೆ ಹೋದ್ರೂ ಫೋನ್ ಕಾಲ್ಸ್ ಬರುತ್ತೆ, ಬಿಸ್ನೆಸ್ ಟೆನ್ಷನ್ ಇರುತ್ತೆ, ಅವಳ ಹತ್ರ ಮಾತಾಡೋಕೆ ಟೈಮ್ ಸಿಗಲ್ಲ. ಸ್ನೇಹಿತ್ರೆ, ಇದೇ ತಪ್ಪು ನಾವೆಲ್ಲ ಮಾಡ್ತಿರೋದು. ನಾವು ಹಣ ಸಂಪಾದನೆಗೆ ಕೊಡೋ ಬೆಲೆಯನ್ನ ನಮ್ಮ ಸಂಬಂಧಗಳಿಗೆ ಕೊಡ್ತಾ ಇಲ್ಲ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಯಜಮಾನ ಮತ್ತು ಯಜಮಾನಿ ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಅಂದ್ರೆ ಶಿವ ಮತ್ತು ಶಕ್ತಿ ಇದ್ದ ಹಾಗೆ. ಇವರಿಬ್ಬರ ಮನಸ್ಸು ಒಂದಾಗದಿದ್ದರೆ ಆ ಮನೆಯ ಈಶಾನ್ಯ ಮತ್ತು ನೈಋತ್ಯ ಮೂಲೆಗಳಲ್ಲಿ ದೋಷ ಉಂಟಾಗುತ್ತೆ. ಆಗ ನೀವು ಎಷ್ಟೇ ದುಡ್ಡು ತಂದು ಸುರಿದ್ರೂ ಅದು ನೀರು ಸುರಿದ ಹಾಗೆ ಖಾಲಿಯಾಗುತ್ತೆ. ಲಕ್ಷ್ಮಿಯಂತೂ ನಿಲ್ಲೋದೇ ಇಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನಿಮ್ಮ ಮನೆಯಲ್ಲಿ ಇಂದೇ ಈ ರಾತ್ರಿಯೇ ಬದಲಾವಣೆ ಆಗ್ಬೇಕು ಅಂದ್ರೆ ಏನು ಮಾಡ್ಬೇಕು? ಇಲ್ಲಿದೆ ಚಾಣಕ್ಯರು ಮತ್ತು ಆಧುನಿಕ ಮನಃಶಾಸ್ತ್ರಜ್ಞರು ಹೇಳುವ ಆ ರಹಸ್ಯ ಸೂತ್ರ. ಇದನ್ನ ದಾಂಪತ್ಯ ಸಂಜೀವಿನಿ ಅಂತ ಕರೀತಾರೆ. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ.
ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60 ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ನೀವು ಮಾಡಬೇಕಿರೋದು ಇಷ್ಟೇ. ಇವತ್ತು ರಾತ್ರಿಯಿಂದಲೇ ಇದನ್ನ ಶುರು ಮಾಡಿ. ರಾತ್ರಿ ಊಟ ಮುಗಿಸಿ ಇನ್ನೇನು ಮನಗಬೇಕು ಅನ್ನುವಾಗ ಒಂದು 15 ನಿಮಿಷ ನಿಮ್ಮ ಫೋನನ್ನ ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮಾಡಿ ದೂರ ಇಡಿ. ಟಿವಿ ಆಫ್ ಮಾಡಿ, ಬೆಡ್ರೂಮ್ ಬಾಗಿಲು ಹಾಕಿ, ನಿಮ್ಮ ಪತ್ನಿಯ ಹತ್ರ ಕೂತು ಅಥವಾ ಮಲಗುವಾಗ ಕೇವಲ 15 ನಿಮಿಷ ಮಾತಾಡಿ. ಆದ್ರೆ ಎಚ್ಚರ, ಇಲ್ಲಿ ನೀವು ಏನು ಮಾತಾಡ್ತೀರಾ ಅನ್ನೋದು ನಿಮ್ಮ ಅದೃಷ್ಟವನ್ನ ನಿರ್ಧಾರ ಮಾಡುತ್ತೆ. 90% ಗಂಡಂದಿರು ಇಲ್ಲಿ ಫೇಲ್ ಆಗ್ತಾರೆ. ದಯವಿಟ್ಟು ಈ ಸಮಯದಲ್ಲಿ ಸಾಲದ ಬಗ್ಗೆ, ಮಕ್ಕಳ ಸ್ಕೂಲ್ ಫೀಸ್ ಬಗ್ಗೆ, ಕರೆಂಟ್ ಬಿಲ್ ಬಗ್ಗೆ ಅಥವಾ ಅತ್ತೆ ಸೊಸೆ ಜಗಳದ ಬಗ್ಗೆ ಮಾತಾಡಬೇಡಿ. ಆಫೀಸ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡಬೇಡಿ. ಬದಲಾಗಿ ಕೇವಲ ಅವರ ಬಗ್ಗೆ ಮಾತಾಡಿ. ಇವತ್ತು ನಿನಗೆ ಸುಸ್ತಾಯ್ತಾ? ನಿನ್ನ ದಿನ ಹೇಗಿತ್ತು? ನೀನು ಮಾಡಿದ ಅಡುಗೆ ಚೆನ್ನಾಗಿತ್ತು ಅಂತ ಪ್ರೀತಿಯಿಂದ ಕೇಳಿ. ಸ್ನೇಹಿತರೆ, ಇಲ್ಲೊಂದು ಸೈಂಟಿಫಿಕ್ ಸೀಕ್ರೆಟ್ ಹೇಳ್ತೀನಿ ಕೇಳಿ. ಗಂಡಂದಿರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಹೆಂಡತಿ ಏನಾದ್ರೂ ಸಮಸ್ಯೆ ಹೇಳಿದ್ರೆ ತಕ್ಷಣ ಅದಕ್ಕೆ ಸಲಹೆ, ಸಲ್ಯೂಷನ್ ಕೊಡಕ್ಕೆ ಹೋಗ್ತಾರೆ. ಹಾಗಲ್ಲ, ಹೀಗೆ ಮಾಡುವಂತ ಅಡ್ವೈಸ್ ಮಾಡ್ತಾರೆ. ಆದ್ರೆ ಹೆಣ್ಣು ಮಕ್ಕಳಿಗೆ ನಿಮ್ಮ ಅಡ್ವೈಸ್ ಬೇಕಾಗಿರಲ್ಲ. ಅವರಿಗೆ ಬೇಕಿರೋದು ನಿಮ್ಮ ಕಿವಿಯ ಮತ್ತು ಸಮಯದ ಬೆಂಬಲ. ಯಾವಾಗ ಗಂಡ ತನ್ನ ಹೆಂಡತಿಯ ಮಾತನ್ನ ಜಡ್ಜ್ ಮಾಡದೆ, ಬೈಯದೆ, ಕೇವಲ ಆಸಕ್ತಿಯಿಂದ ಕೇಳಿಸ್ಕೊಳ್ತಾನೋ ಆಗ ಆಕೆಯ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಅನ್ನುವ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದನ್ನ ವಿಜ್ಞಾನದಲ್ಲಿ ಲವ್ ಹಾರ್ಮೋನ್ ಅಂತ ಕರೀತಾರೆ. ಇದು ಆಕೆಗೆ ಸಿಗುವ ಸಂತೋಷಕ್ಕೆ ಬೆಲೆ ಕಟ್ಟೋಕೆ ಆಗಲ್ಲ. ಇದು ಆಕೆಗೆ ಒಂದು ಸುರಕ್ಷತೆಯ ಭಾವನೆಯನ್ನ ಕೊಡುತ್ತೆ. ನನ್ನ ಗಂಡನಿಗೆ ನಾನಂದ್ರೆ ಇಷ್ಟ, ನನ್ನ ಮಾತು ಕೇಳ್ತಾರೆ ಅನ್ನೋ ನಂಬಿಕೆ ಬರುತ್ತೆ. ಯಾವಾಗ ಹೆಂಡತಿ ಖುಷಿಯಾಗಿರ್ತಾಳೋ ಆ ಮನೆಯಲ್ಲಿ ಶುಕ್ರ ಗ್ರಹ ಬಲವಾಗುತ್ತೆ. ಜ್ಯೋತಿಷ್ಯದಲ್ಲಿ ಶುಕ್ರ ಅಂದ್ರೇನೆ ಐಶ್ವರ್ಯ, ಶುಕ್ರ ಅಂದ್ರೇನೆ ಲಕ್ಸುರಿ, ಬಂಗಲೆ, ಕಾರು ಎಲ್ಲ. ನಿಮ್ಮ ಹೆಂಡತಿಯನ್ನ ನೀವು ಎಷ್ಟು ಖುಷಿಯಾಗಿ ಇಡ್ತೀರೋ ಅಷ್ಟು ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಇದು ಬರ್ದಿಟ್ಕೊಳ್ಳಿ. ಈ ಸೀಕ್ರೆಟ್ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತು ಇವತ್ತು ರಾತ್ರಿ ನೀವು ಇದನ್ನ ಟ್ರೈ ಮಾಡ್ತೀರಾ ಅನ್ನೋ ನಂಬಿಕೆ ಇದ್ರೆ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ. 5000 ಲೈಕ್ಸ್ ಟಾರ್ಗೆಟ್ ರೀಚ್ ಮಾಡಿಸ್ಕೊಡಿ. ಒಳ್ಳೆ ವಿಷಯ ಹಂಚಿದ್ರೆ ಪುಣ್ಯ ಬರುತ್ತೆ. ಇನ್ನು ಹೋಗ್ತಾ ಹೋಗ್ತಾ ನಿಮ್ಮ ಬೆಡ್ರೂಮ್ ಬಗ್ಗೆ ಒಂದು ಸೀಕ್ರೆಟ್ ವಾಸ್ತು ಟಿಕ್ಸ್ ಹೇಳ್ತೀನಿ. ಇದು ಕೂಡ ದಾಂಪತ್ಯ ಮತ್ತು ಅದೃಷ್ಟಕ್ಕೆ ತುಂಬಾ ಮುಖ್ಯ. ಗಂಡ ಹೆಂಡತಿ ಮಲಗುವಾಗ ದಯವಿಟ್ಟು ತಲೆಯನ್ನ ಉತ್ತರದ ಕಡೆಗೆ, ನಾರ್ತ್ ಕಡೆಗೆ ಇಟ್ಟು ಮಲಗಬೇಡಿ. ಇದು ಕಾಂತೀಯ ಶಕ್ತಿಯಿಂದ ನಿಮ್ಮ ಮೆದುಳಿನ ಮೇಲೆ ಎಫೆಕ್ಟ್ ಮಾಡುತ್ತೆ. ಇದು ದಂಪತಿಗಳ ನಡುವೆ ಸಿಟ್ಟು ಜಾಸ್ತಿ ಮಾಡುತ್ತೆ, ನಿದ್ದೆ ಬರೋದಿಲ್ಲ, ಅನಾರೋಗ್ಯ ಕಾಡುತ್ತೆ. ಯಾವಾಗಲೂ ತಲೆಯನ್ನ ದಕ್ಷಿಣಕ್ಕೆ ಅಥವಾ ಪೂರ್ವಕ್ಕೆ ಇಟ್ಟು ಮಲಗಿ. ದಕ್ಷಿಣಕ್ಕೆ ತಲೆ ಇಟ್ಟು ಮಲಗಿದ್ರೆ ಆಯುಷ್ಯ ಮತ್ತು ಆರೋಗ್ಯ ವೃದ್ಧಿಯಾಗುತ್ತೆ. ಮತ್ತು ಇನ್ನೊಂದು ಟಿಪ್, ಸಾಧ್ಯವಾದ್ರೆ ನಿಮ್ಮ ಬೆಡ್ರೂಮ್ನಲ್ಲಿ ಕಣ್ಣಿಗೆ ಕಾಣುವ ಹಾಗೆ ಒಂದು ಜೋಡಿ ಹಂಸಗಳ ಫೋಟೋ ಅಥವಾ ರಾಧಾಕೃಷ್ಣರು ಪ್ರೀತಿಯಿಂದ ಇರುವ ಫೋಟೋ ಹಾಕಿ, ಅಥವಾ ನಿಮ್ಮದೇ ಮದುವೆಯ ನಗುತ್ತಾ ಇರುವ ಫೋಟೋ ಹಾಕಿ. ಇದು ನಿಮ್ಮ ಪ್ರೀತಿಯನ್ನ ಹೆಚ್ಚು ಮಾಡುತ್ತೆ. ಒಡೆದ ಕನ್ನಡಿ, ಯುದ್ಧದ ಫೋಟೋಗಳು ಅಥವಾ ದೇವರ ಉಗ್ರ ರೂಪದ ಫೋಟೋಗಳನ್ನ ಬೆಡ್ರೂಮ್ನಲ್ಲಿ ಇಡಬೇಡಿ. ಸ್ನೇಹಿತರೆ, ನಾನು ಹೇಳಿದ ಈ ಮಾತುಗಳು ಕೇವಲ ವಿಡಿಯೋ ಅಲ್ಲ, ಇದು ನಿಮ್ಮ ಜೀವನವನ್ನ ಸರಿಪಡಿಸುವ ಔಷಧಿ. ದುಬಾರಿ ಸೀರೆ, ಒಡವೆ ಕೊಡಿಸಿದ ತಕ್ಷಣ ಹೆಂಡತಿ ಖುಷಿಯಾಗಲ್ಲ. ಅವಳಿಗೆ ಬೇಕಾಗಿರೋದು ನಿಮ್ಮ ಸಮಯ, ನಿಮ್ಮ ಪ್ರೀತಿ ಮತ್ತು 2 ಆಪ್ತವಾದ ಮಾತುಗಳು. ಇವತ್ತಿನಿಂದಲೇ ಈ 15 ನಿಮಿಷದ ಸೂತ್ರವನ್ನ ಪಾಲಿಸಿ. ನಿಮ್ಮ ಜೀವನದಲ್ಲಿ ಆಗುವ ಮ್ಯಾಜಿಕ್ ನೀವೇ ನೋಡ್ತೀರಾ. ಕೊನೆಯದಾಗಿ ನಿಮ್ಮ ಹತ್ರ ಒಂದು ವಿನಂತಿ. ನಾನು ನಿಮಗಾಗಿ ಇಷ್ಟೆಲ್ಲ ರಿಸರ್ಚ್ ಮಾಡಿ ಇಷ್ಟು ಆಳವಾದ ಮಾಹಿತಿ
ಮಾಹಿತಿಯನ್ನ ತರ್ತೀನಿ. ಬದಲಾಗಿ ನಾನು ನಿಮ್ಹತ್ರ ಕೇಳೋದು ಒಂದೇ ಒಂದು ಸಬ್ಸ್ಕ್ರೈಬ್. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಂತಹ ಅದ್ಭುತವಾದ ಲೈಫ್ ಚೇಂಜಿಂಗ್ ವಿಡಿಯೋಗಳನ್ನ ನೀವು ಮಿಸ್ ಮಾಡ್ಕೊಳ್ತೀರಾ. ದಯವಿಟ್ಟು ವಿಡಿಯೋ ಕೆಳಗೆ ಕಾಣ್ತಿರೋ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿರೋ ಗಂಟೆ ಚಿತ್ರ ಬೆಲ್ ಐಕಾನ್ ಒತ್ತಿ. ಇದು ಸಂಪೂರ್ಣ ಉಚಿತ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ರೂ ನಿಮ್ಮ ಹೆಸರು ಮತ್ತು ರಾಶಿಯನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಗುವುದು. ಯಾರಿಗೆಲ್ಲ ತಮ್ಮ ದಾಂಪತ್ಯ ಉಳಿಸ್ಕೊಳ್ಬೇಕು, ಮನೆಗೆ ಲಕ್ಷ್ಮಿ ಬರ್ಬೇಕು ಅನ್ನೋ ಹಂಬಲ ಇದೆಯೋ ಅವರೆಲ್ಲರೂ ತಪ್ಪದೆ ಶುಭಂ ಭವತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಪವರ್ಫುಲ್ ಆದ ವಿಷಯದ ಜೊತೆ ಬರ್ತೀನಿ. ಅಲ್ಲಿಯವರೆಗೂ ನಗ್ತಾ ಇರಿ, ಚೆನ್ನಾಗಿರಿ. ಧನ್ಯವಾದಗಳು.